ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಬರೀ ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾನೆ ಇದೆ. ಇಷ್ಟು ದಿನ ಸಿಎಂ ಕುರ್ಚಿಯ ಫೈಟ್ ಆಯಿತು. ಈಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ದೆಹಲಿ ಅಂಗಳ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಕೆಪಿಸಿಸಿ ಕುರ್ಚಿ ಕಾಳಗ ಈಗ ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು. ವೇಣುಗೋಪಾಲ್ ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರಂತೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಒತ್ತಡ ಹಾಕ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಾಯಕರು. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ನೀವೇ ಹೇಳಿದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಆ ನಿಯಮ ಮೀರಿ ಯಾಕೆ ಎರಡೆರಡು ಹುದ್ದೆ ಕೊಟ್ಟಿದ್ದೀರಿ? ಈ ಕೂಡಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕಾಂಗ್ರೆಸ್ ಹೇಳೋ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಇದೇ ಅಸ್ತ್ರನ ಸಿಎಂ ಆಪ್ತರಿಗೆ, ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷವನ್ನ ಪಡೆದುಕೊಳ್ಳಬೇಕು ಅನ್ನುವಂಥ ಪಟ್ಟ ಹೇಗೆ? ಖಂಡಿತ ಶ್ರುತಿ, ಈ ಹಿಂದಿನಿಂದನೂ ಕೂಡ ಸಿಎಂ ಬಂದವರು ಆದಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಮಹದೇವಪ್ಪ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು ಮತ್ತು ಪರಮೇಶ್ವರ್ ಅವರು ಈ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇಳ್ತಾನೆ ಇದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಡಿ ಸಾಮಾಜಿಕ ನ್ಯಾಯವನ್ನ ಕೊಡಿ ಅನ್ನುವಂಥದ್ದು. ನೀವು ಹೇಳಿದ ಹಾಗೆ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರಂತ ಹೇಳಿದ್ರಿ. ಅದು ಮುಗಿದಾಗ್ಲೇ ಈಗ 8-9 ತಿಂಗಳಾಗೋಯ್ತು. ಆದ್ರೂ ಕೂಡ ಇನ್ನು ಬದಲಾವಣೆಯನ್ನ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಅವ್ರದ್ದು. ಅದರ ಜೊತೆಗೆ ಸಾಕಷ್ಟು ಒತ್ತಡಗಳಿದ್ರು ಕೂಡ ಅವರನ್ನೇ ಯಾಕೆ ಮುಂದುವರಿಸ್ತಾ ಇದ್ರಿ, ಸಾಕಷ್ಟು ಸಮರ್ಥರಿದ್ದಾರೆ, ಆದ್ರೂ ಕೂಡ ಯಾಕೆ ಮುಂದುವರಿಸ್ತಿದ್ರಿ ಅನ್ನುವಂಥದ್ದು. ಇಲ್ಲ ಅಂದ್ರೆ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಕೂಡ ನೀವು ಖಂಡಿತವಾಗಿ ಹೇಳ್ಬಿಡಿ, ನಾವು ಆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಒತ್ತಡವನ್ನ ಈ ಹಿಂದಿನಿಂದ ರಾಜ್ಯದಲ್ಲಿ ಹೇರ್ತಾ ಬಂದಿದ್ರು. ಅದು ಫಲಶ್ರುತಿ ಆಗಿರ್ಲಿಲ್ಲ. ಈಗ ದೆಹಲಿಯಲ್ಲಿ ಬೀಳ್ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಕೆಲಸಗಳನ್ನ ಆಗ್ತಕ್ಕಂಥದ್ದು ಮತ್ತು ಹಿಂದೆ ಏನು ದಲಿತ ಸಮಾವೇಶ ಆಗಬೇಕಾಗಿತ್ತು, ಅದಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದನ್ನು ಕೂಡ ಈಗ ಅಪ್ರೂವಲ್ ಪಡೆಯುವ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ ದಲಿತ ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತು ಮುಂದಿನ ಬೆಳವಣಿಗೆಗೂ ಕೂಡ ಕಾಂಗ್ರೆಸ್ ಅಲ್ಲೂ ಸಾಕಷ್ಟು ಆಗುವ ಲಕ್ಷಣಗಳು ಈ ನಡೆಯಿಂದ ಕಾಣ್ತಾ ಇರತಕ್ಕಂಥದ್ದು. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಬರೀ ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾನೆ ಇದೆ. ಇಷ್ಟು ದಿನ ಸಿಎಂ ಕುರ್ಚಿಯ ಫೈಟ್ ಆಯಿತು. ಈಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ದೆಹಲಿ ಅಂಗಳ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಕೆಪಿಸಿಸಿ ಕುರ್ಚಿ ಕಾಳಗ ಈಗ ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು. ವೇಣುಗೋಪಾಲ್ ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರಂತೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಒತ್ತಡ ಹಾಕ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಾಯಕರು. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ನೀವೇ ಹೇಳಿದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಆ ನಿಯಮ ಮೀರಿ ಯಾಕೆ ಎರಡೆರಡು ಹುದ್ದೆ ಕೊಟ್ಟಿದ್ದೀರಿ? ಈ ಕೂಡಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕಾಂಗ್ರೆಸ್ ಹೇಳೋ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಇದೇ ಅಸ್ತ್ರನ ಸಿಎಂ ಆಪ್ತರಿಗೆ, ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷವನ್ನ ಪಡೆದುಕೊಳ್ಳಬೇಕು ಅನ್ನುವಂಥ ಪಟ್ಟ ಹೇಗೆ? ಖಂಡಿತ ಶ್ರುತಿ, ಈ ಹಿಂದಿನಿಂದನೂ ಕೂಡ ಸಿಎಂ ಬಂದವರು ಆದಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಮಹದೇವಪ್ಪ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು ಮತ್ತು ಪರಮೇಶ್ವರ್ ಅವರು ಈ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇಳ್ತಾನೆ ಇದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಡಿ ಸಾಮಾಜಿಕ ನ್ಯಾಯವನ್ನ ಕೊಡಿ ಅನ್ನುವಂಥದ್ದು. ನೀವು ಹೇಳಿದ ಹಾಗೆ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರಂತ ಹೇಳಿದ್ರಿ. ಅದು ಮುಗಿದಾಗ್ಲೇ ಈಗ 8-9 ತಿಂಗಳಾಗೋಯ್ತು. ಆದ್ರೂ ಕೂಡ ಇನ್ನು ಬದಲಾವಣೆಯನ್ನ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಅವ್ರದ್ದು. ಅದರ ಜೊತೆಗೆ ಸಾಕಷ್ಟು ಒತ್ತಡಗಳಿದ್ರು ಕೂಡ ಅವರನ್ನೇ ಯಾಕೆ ಮುಂದುವರಿಸ್ತಾ ಇದ್ರಿ, ಸಾಕಷ್ಟು ಸಮರ್ಥರಿದ್ದಾರೆ, ಆದ್ರೂ ಕೂಡ ಯಾಕೆ ಮುಂದುವರಿಸ್ತಿದ್ರಿ ಅನ್ನುವಂಥದ್ದು. ಇಲ್ಲ ಅಂದ್ರೆ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಕೂಡ ನೀವು ಖಂಡಿತವಾಗಿ ಹೇಳ್ಬಿಡಿ, ನಾವು ಆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಒತ್ತಡವನ್ನ ಈ ಹಿಂದಿನಿಂದ ರಾಜ್ಯದಲ್ಲಿ ಹೇರ್ತಾ ಬಂದಿದ್ರು. ಅದು ಫಲಶ್ರುತಿ ಆಗಿರ್ಲಿಲ್ಲ. ಈಗ ದೆಹಲಿಯಲ್ಲಿ ಬೀಳ್ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಕೆಲಸಗಳನ್ನ ಆಗ್ತಕ್ಕಂಥದ್ದು ಮತ್ತು ಹಿಂದೆ ಏನು ದಲಿತ ಸಮಾವೇಶ ಆಗಬೇಕಾಗಿತ್ತು, ಅದಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದನ್ನು ಕೂಡ ಈಗ ಅಪ್ರೂವಲ್ ಪಡೆಯುವ ಮೂಲಕ ಒಂದು ಶಕ್ತಿ ಪ್ರದರ್ಶನ
ಪ್ರದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ ದಲಿತ ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಕೊಡುತ್ತಾನೆ ಅಂತದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತು ಮುಂದಿನ ಬೆಳವಣಿಗೆಗೂ ಕೂಡ ಕಾಂಗ್ರೆಸ್ ಅಲ್ಲೂ ಸಾಕಷ್ಟು ಆಗುವ ಲಕ್ಷಣಗಳು ಈ ನಡೆಯಿಂದ ಕಾಣ್ತಾ ಇರತಕ್ಕಂಥದ್ದು. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಬರೀ ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾನೆ ಇದೆ. ಇಷ್ಟು ದಿನ ಸಿಎಂ ಕುರ್ಚಿಯ ಫೈಟ್ ಆಯಿತು. ಈಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ದೆಹಲಿಯ ಅಂಗಳ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಕೆಪಿಸಿಸಿ ಕುರ್ಚಿ ಕಾಳಗ ಈಗ ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು. ವೇಣುಗೋಪಾಲ್ ಅವರ ಮೇಲೆ ಒತ್ತಡ ಹಾಕುವುದಕ್ಕೆ ಮುಂದಾಗಿದ್ದಾರಂತೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಒತ್ತಡ ಹಾಕ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಾಯಕರು. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ನೀವೇ ಹೇಳದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಆ ನಿಯಮ ಮೀರಿ ಯಾಕೆ ಎರಡೆರಡು ಹುದ್ದೆ ಕೊಟ್ಟಿದ್ದೀರಿ? ಈ ಕೂಡಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕಾಂಗ್ರೆಸ್ ಹೇಳೋ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಇದೇ ಅಸ್ತ್ರನ ಸಿಎಂ ಆಪ್ತರಿಗೆ, ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷವನ್ನ ಪಡೆದುಕೊಳ್ಳಬೇಕು ಅನ್ನುವಂಥ ಪಟ್ಟ ಹೇಗೆ? ಖಂಡಿತ ಶ್ರುತಿ. ಈ ಹಿಂದಿನಿಂದನೂ ಕೂಡ ಸಿಎಂ ಬಂದವರು ಆದಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಮಹದೇವಪ್ಪ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು ಮತ್ತು ಪರಮೇಶ್ವರ್ ಅವರು ಈ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇಳ್ತಾನೆ ಇದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಡಿ ಸಾಮಾಜಿಕ ನ್ಯಾಯವನ್ನ ಕೊಡಿ ಅನ್ನುವಂಥದ್ದು. ನೀವು ಹೇಳಿದ ಹಾಗೆ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರಂತ ಹೇಳಿದ್ರಿ. ಅದು ಮುಗಿದಾಗ್ಲೇ ಈಗ 8-9 ತಿಂಗಳಾಗೋಯ್ತು. ಆದ್ರೂ ಕೂಡ ಇನ್ನು ಬದಲಾವಣೆಯನ್ನ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಅವ್ರದ್ದು. ಅದರ ಜೊತೆಗೆ ಸಾಕಷ್ಟು ಒತ್ತಡಗಳಿದ್ರು ಕೂಡ ಅವರನ್ನೇ ಯಾಕೆ ಮುಂದುವರಿಸ್ತಾ ಇದ್ರಿ? ಸಾಕಷ್ಟು ಸಮರ್ಥರಿದ್ದಾರೆ, ಆದ್ರೂ ಕೂಡ ಯಾಕೆ ಮುಂದುವರಿಸ್ತಿದ್ದೀರಿ ಅನ್ನುವಂಥದ್ದು. ಇಲ್ಲ ಅಂದ್ರೆ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಕೂಡ ನೀವು ಖಂಡಿತವಾಗಿ ಹೇಳ್ಬಿಡಿ, ನಾವು ಆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಒತ್ತಡವನ್ನ ಈ ಹಿಂದಿನಿಂದ ರಾಜ್ಯದಲ್ಲಿ ಹೇರ್ತಾ ಬಂದಿದ್ರು. ಅದು ಫಲಶ್ರುತಿ ಆಗಿರ್ಲಿಲ್ಲ. ಈಗ ದೆಹಲಿಯಲ್ಲಿ ಬೀಡ್ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಕೆಲಸಗಳನ್ನ ಆಗ್ತಕ್ಕಂಥದ್ದು ಮತ್ತು ಹಿಂದೆ ಏನು ದಲಿತ ಸಮಾವೇಶ ಆಗಬೇಕಾಗಿತ್ತು, ಅದಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದನ್ನು ಕೂಡ ಈಗ ಅಪ್ರೂವಲ್ ಪಡೆಯುವ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ ದಲಿತ ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಕೊಡುತ್ತಾನೆ ಅಂತದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತು ಮುಂದಿನ ಬೆಳವಣಿಗೆಗೂ ಕೂಡ ಕಾಂಗ್ರೆಸ್ ಅಲ್ಲೂ ಸಾಕಷ್ಟು ಆಗುವ ಲಕ್ಷಣಗಳು ಈ ನಡೆಯಿಂದ ಕಾಣ್ತಾ ಇರತಕ್ಕಂಥದ್ದು. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಬರೀ ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾನೆ ಇದೆ. ಇಷ್ಟು ದಿನ ಸಿಎಂ ಕುರ್ಚಿಯ ಫೈಟ್ ಆಯಿತು. ಈಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ದೆಹಲಿಯ ಅಂಗಳ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಿಗೆ ಕೆಪಿಸಿಸಿ ಕುರ್ಚಿ ಕಾಳಗ ಈಗ ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ನಾಯಕರು. ವೇಣುಗೋಪಾಲ್ ಅವರ ಮೇಲೆ ಒತ್ತಡ ಹಾಕುವುದಕ್ಕೆ ಮುಂದಾಗಿದ್ದಾರಂತೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರು ಒತ್ತಡ ಹಾಕ್ತಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಾಯಕರು. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ನೀವೇ ಹೇಳದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಆ ನಿಯಮ ಮೀರಿ ಯಾಕೆ ಎರಡೆರಡು ಹುದ್ದೆ ಕೊಟ್ಟಿದ್ದೀರಿ? ಈ ಕೂಡಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕಾಂಗ್ರೆಸ್ ಹೇಳೋ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಇದೇ ಅಸ್ತ್ರನ ಸಿಎಂ ಆಪ್ತರಿಗೆ, ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷವನ್ನ ಪಡೆದುಕೊಳ್ಳಬೇಕು ಅನ್ನುವಂಥ ಪಟ್ಟ ಹೇಗೆ? ಖಂಡಿತ ಶ್ರುತಿ. ಈ ಹಿಂದಿನಿಂದನೂ ಕೂಡ ಸಿಎಂ ಬಂದವರು ಆದಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಮಹದೇವಪ್ಪ ಇರಬಹುದು, ಕೆಎನ್ ರಾಜಣ್ಣ ಇರಬಹುದು ಮತ್ತು ಪರಮೇಶ್ವರ್ ಅವರು ಈ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇಳ್ತಾನೆ ಇದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಡಿ ಸಾಮಾಜಿಕ ನ್ಯಾಯವನ್ನ ಕೊಡಿ ಅನ್ನುವಂಥದ್ದು. ನೀವು ಹೇಳಿದ ಹಾಗೆ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರಂತ ಹೇಳಿದ್ರಿ. ಅದು ಮುಗಿದಾಗ್ಲೇ ಈಗ 8-9 ತಿಂಗಳಾಗೋಯ್ತು. ಆದ್ರೂ ಕೂಡ ಇನ್ನು ಬದಲಾವಣೆಯನ್ನ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಅವ್ರದ್ದು. ಅದರ ಜೊತೆಗೆ ಸಾಕಷ್ಟು ಒತ್ತಡಗಳಿದ್ರು ಕೂಡ ಅವರನ್ನೇ ಯಾಕೆ ಮುಂದುವರಿಸ್ತಾ ಇದ್ರಿ? ಸಾಕಷ್ಟು ಸಮರ್ಥರಿದ್ದಾರೆ, ಆದ್ರೂ ಕೂಡ ಯಾಕೆ ಮುಂದುವರಿಸ್ತಿದ್ದೀರಿ ಅನ್ನುವಂಥದ್ದು. ಇಲ್ಲ ಅಂದ್ರೆ ಅವರೇ ಮುಂದುವರಿತಾರೆ ಅನ್ನೋದಾದ್ರೂ ಕೂಡ ನೀವು ಖಂಡಿತವಾಗಿ ಹೇಳ್ಬಿಡಿ, ನಾವು ಆ ಮುಂದಿನ
ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಒತ್ತಡವನ್ನ ಈ ಹಿಂದಿನಿಂದ ರಾಜ್ಯದಲ್ಲಿ ಹೇರ್ತಾ ಬಂದಿದ್ರು, ಅದು ಫಲಶ್ರುತಿ ಆಗಿರ್ಲಿಲ್ಲ. ಈಗ ದೆಹಲಿಯಲ್ಲಿ ಬೀಡ್ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಕೆಲಸಗಳನ್ನ ಆಗ್ತಕ್ಕಂಥದ್ದು ಮತ್ತು ಹಿಂದೆ ಏನು ದಲಿತ ಸಮಾವೇಶ ಆಗಬೇಕಾಗಿತ್ತು, ಅದಕ್ಕೂ ಕೂಡ ಕೊಕ್ಕೆ ಹಾಕುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಅದನ್ನು ಕೂಡ ಈಗ ಅಪ್ರೂವಲ್ ಪಡೆಯುವ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ನಿಟ್ಟಿನಲ್ಲಿ ದಲಿತ ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮತ್ತು ಮುಂದಿನ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಅಲ್ಲೂ ಸಾಕಷ್ಟು ಆಗುವ ಲಕ್ಷಣಗಳು ಈ ನಡೆಯಿಂದ ಕಾಣ್ತಾ ಇರತಕ್ಕಂಥದ್ದು. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು.